ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ಸ್ನೇಹಿತರೆ, ನೀವು ಎಂದಾದರೂ ಯೋಚಿಸಿದ್ದೀರಾ, ಭಾರತೀಯ ರೈಲ್ವೆ ಎಂದರೇನು ಮತ್ತು ಅದನ್ನು ನಮ್ಮ ದೇಶದ ಜೀವನಾಡಿ ಎಂದು ಏಕೆ ಕರೆಯುತ್ತಾರೆ? ಇಂದು ಕೇವಲ 2 ನಿಮಿಷಗಳಲ್ಲಿ ಭಾರತೀಯ ರೈಲ್ವೆ ಎಂದರೇನು ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಭಾರತೀಯ ರೈಲ್ವೆ ಎಂದರೇನು? ಭಾರತೀಯ ರೈಲ್ವೆ ಭಾರತದ ರಾಷ್ಟ್ರೀಯ ರೈಲು ವ್ಯವಸ್ಥೆಯಾಗಿದ್ದು, ರೈಲ್ವೆ ಸಚಿವಾಲಯದ ಅಡಿಯಲ್ಲಿ ಭಾರತ ಸರ್ಕಾರದ ಮಾಲೀಕತ್ವದಲ್ಲಿದ್ದು ಸರ್ಕಾರವೇ ಇದನ್ನು ನಡೆಸುತ್ತದೆ. ರೈಲುಗಳು, ಹಳಿ, ನಿಲ್ದಾಣಗಳು ಮತ್ತು ಜನರ ದೊಡ್ಡ ಜಾಲದ ಮೂಲಕ ಇದು ನಮ್ಮ ದೇಶವನ್ನು ಒಟ್ಟಿಗೆ ಸಂಪರ್ಕಿಸುತ್ತದೆ. ಸಂಕ್ಷಿಪ್ತ ಇತಿಹಾಸ. ಭಾರತೀಯ ರೈಲ್ವೆ 1853ರಲ್ಲಿ ಆರಂಭವಾಯಿತು. ಮುಂಬೈ ಮತ್ತು ಥಾಣೆ ನಡುವಿನ ಮೊದಲ ರೈಲು ಸಂಚಾರದೊಂದಿಗೆ. ಆವಿ ಎಂಜಿನ್ಗಳಿಂದ ಹಿಡಿದು ಆಧುನಿಕ ವಿದ್ಯುತ್ ರೈಲುಗಳವರೆಗೆ ಭಾರತೀಯ ರೈಲ್ವೆ ದೇಶದೊಂದಿಗೆ ಬೆಳೆಯುತ್ತಾ ಬಂದಿದೆ. ಪಾತ್ರ ಮತ್ತು ಮಹತ್ವ. ಪ್ರತಿದಿನ ಭಾರತೀಯ ರೈಲ್ವೆ ಸಾಗಿಸುವುದು ಲಕ್ಷಾಂತರ ಪ್ರಯಾಣಿಕರು, ಕಲ್ಲಿದ್ದಲು, ಆಹಾರ ಧಾನ್ಯಗಳು, ಉಕ್ಕು ಮತ್ತು ಸಿಮೆಂಟ್ನಂತಹ ಅಪಾರ ಪ್ರಮಾಣದ ಸರಕುಗಳು. ಇದು ಕೈಗಾರಿಕೆ, ಕೃಷಿ, ಪ್ರವಾಸೋದ್ಯಮ ಮತ್ತು ರಾಷ್ಟ್ರೀಯ ಏಕತೆಯನ್ನು ಬೆಂಬಲಿಸುತ್ತದೆ. ಆದ್ದರಿಂದಲೇ ಭಾರತೀಯ ರೈಲ್ವೆಯನ್ನು ಭಾರತದ ಆರ್ಥಿಕತೆಯ ಬೆನ್ನೆಲುಬು ಎಂದು ಕರೆಯಲಾಗುತ್ತದೆ. ನಿರ್ಣಯ ಮತ್ತು ಭವಿಷ್ಯ. ಇಂದು ಭಾರತೀಯ ರೈಲ್ವೆ ಭವಿಷ್ಯದತ್ತ ಸಾಗುತ್ತಿದೆ. ವಿದ್ಯುದೀಕರಣ. ಅತಿ ವೇಗದ ವಂದೇ ಭಾರತ್ ರೈಲುಗಳು, ಹೊಸ ರೈಲು ಮಾರ್ಗಗಳು ಮತ್ತು ಸುರಕ್ಷತಾ ಸುಧಾರಣೆಗಳು. ಭಾರತೀಯ ರೈಲ್ವೆ ಕೇವಲ ಸಾರಿಗೆ ಅಲ್ಲ, ಅದು ಹಳಿಗಳ ಮೇಲೆ ಸಾಗುವ ಭಾರತ. ನಿಮಗೆ ಮಾಹಿತಿಪೂರ್ಣ ರೈಲ್ವೆ ವಿಷಯಗಳು ಇಷ್ಟವಾದರೆ ಡಿವಿಜಿ ರೈಲ್ ಫ್ಯಾನ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ಯಾವ ವಿಷಯ ಬೇಕೆಂದು ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.